ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಕಿಚನ ಪಂಚಾಯಿತಿ ಅಂತೂ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಕಳೆದ ವಾರ ಕಿಚನ ಪಂಚಾಯಿತಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ನ್ಯಾಯ ಒದಗಿಸ್ಲಿಲ್ಲ ಅಂತ ತುಂಬಾ ಕಡೆ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಈ ವಾರದ ಕಿಚನ ಪಂಚಾಯಿತಿ ಅಂತೂ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಬರೀ ಈ ವಾರದ ಅಷ್ಟೇ ಅಲ್ದಿರ ಹೋದ್ ವಾರದ್ದು ಅದ್ರ ಕಳೆದ ವಾರದನ್ನು ಕೂಡ ತಗೊಂಡು ಪಂಚಾಯಿತಿನ ಮಾಡಿದ್ದಾರೆ. ಹಾಗೇನೆ ಯಾರ್ಯಾರಿಗೆ ನ್ಯಾಯ ಒದಗಿಸ್ಬೇಕಿತ್ತೋ ಅಲ್ಲೆಲ್ಲ ನ್ಯಾಯನ ಒದಗಿಸಿದ್ದಾರೆ. ಹಾಗೇನೆ ಸಖತ್ತಾಗೇನೆ ಇವತ್ತಿನ ಎಪಿಸೋಡ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಇನ್ನು ಮೊದ್ಲಿಗೆ ಮಾಡುವವ್ರಿಂದ ಸ್ಟಾರ್ಟ್ ಮಾಡ್ತಾರೆ. ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅದ್ರಲ್ಲೂ ಮಾಡುವವರು ಮಾತಾಡಲ್ಲ ಅಂತೀವಿ. ಆದ್ರೆ ಅವ್ರು ಮಾತಾಡಿರೋ ವಿಟಿನ ನೋಡಿ ಅಂತ ಸಖತ್ತಾಗೆ ತೋರ್ಸಿದ್ರು ಅಂತ ಹೇಳ್ಬೋದು. ಮಾಡುವವರು ಯಾವ ರೀತಿ ಮಾತಾಡಿದ್ದಾರೆ ಅಂದ್ರೆ ಸಖತ್ತಾಗಿ ಮಾತಾಡಿದ್ದಾರೆ. ಇವ್ರೆಲ್ರೂ ಬೇಕು, ನಾನ್ ಮಾತ್ರ ಕರೆಕ್ಟು ಅನ್ನೋ ರೀತಿಯಲ್ಲಿ ಯಾರ ಹೆಸರನ್ನು ಕೂಡ ತಗೊಳ್ದಿರ ಮನೆಯಲ್ಲಿ ನಡೀತಾ ಇರೋ ವಿಷಯಗಳನ್ನ ಸಖತ್ತಾಗಿನೇ ಬಿಡಿಸಿ ಹೇಳಿದ್ದಾರೆ. ಮಾತಾಡ್ತೀನಿ ಸೈಲೆಂಟ್ ಅಂತ ಹೇಳ್ದವ್ರು ಎಲ್ಲಿ ಮಾತಾಡ್ಬೇಕೋ ಅಲ್ಲಿ ಕರೆಕ್ಟ್ ಆಗಿ ಮಾತಾಡಿದ್ದಾರೆ ಅಂತ ಕಿಚ್ಚ ಅವರು ಸೈಲೆಂಟ್ ಆಗೇನೆ ಎಲ್ರಿಗೂನು ಕೊಟ್ರು ಅಂತ ಹೇಳ್ಬೋದು. ಅದ್ರಲ್ಲೂ ಅಶ್ವಿನಿ ಗೌಡ ಅವ್ರಿಗಂತೂ ಮುಖಕ್ಕೆ ಹೊಡ್ದಂಗಿತ್ತು ಅಂತ ಹೇಳ್ಬೋದು. ಇದು ಯಾಕಪ್ಪ ಅಂದ್ರೆ ನಾನು ಈ ವಾರ ಸೈಲೆಂಟ್ ಆಗಿದ್ದೀನಿ ಅಂತ ಹೇಳುತ್ತಾರೆ. ಹಾಗೇನೆ ಮಾತಾಡೋದು ಕೂಡ ಎಲ್ಲಿ ಮಾತಾಡ್ಬೇಕೋ ಅಲ್ಲಿ ಮಾತಾಡ್ಬೇಕು, ಸುಮ್ನೆ ಮಾತಾಡೋದಲ್ಲ. ಎಲ್ಲಿ ಮಾತಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅನ್ನೋದನ್ನ ಅವರು ವಿಟಿನ ತೋರಿಸ್ತಾರೆ. ಆ ವಿಟಿ ಜೊತೆಗೆ ಇನ್ನೊಂದ್ ಮಾತನ್ನ ಕೂಡ ಹೇಳ್ತಾರೆ ಕಿಚ್ಚ ಸುದೀಪ್ ಅವರು. ಏನಪ್ಪಾ ಅಂದ್ರೆ ಇದು ಬರೀ ಪಿಕ್ಡ್ ಪಾಯಿಂಟ್ಸ್ ಅಷ್ಟೇ, ಸ್ವಲ್ಪ ಮಾತ್ರ ನಾವು ತೋರ್ಸಕ್ಕಾಗಿದೆ, ಪೂರ್ತಿ ವಿಡಿಯೋನ ತೋರ್ಸಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಅವರು ಅರ್ಥ ಮಾಡ್ಕೋಬೇಕು ಮಾಡುವವರು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ಹಾಗೇನೆ ಏನೇನ್ ಕನ್ವೆ ಮಾಡಿದ್ದಾರೆ ಜನರಿಗೆ ಅನ್ನೋದನ್ನ. ಸುಮ್ನೆ ಮಾತಾಡ್ಕೊಂಡು ಜಗಳಾಡ್ಕೊಂಡು ಇರೋಕಿನ್ನ ಈ ರೀತಿಯಾಗಿ ಮಾಡೋದು ತುಂಬಾನೇ ಉತ್ತಮ ಅಂತ ಹೇಳ್ಬೋದು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ಇದ್ರೆ ತುಂಬಾ ದಿನ ನಡೆಯಲ್ಲ ಅಂತ ಕೂಡ ಒಂದು ಹೇಳ್ಬೋದು. ಯಾಕಪ್ಪ ಅಂದ್ರೆ ಈ ವಾರ ಅವ್ರಿಗೆ ಚಾನ್ಸ್ ಸಿಕ್ಕಿರೋದ್ರಿಂದ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳಕ್ ಆಯ್ತು. ಆದ್ರೆ ಈ ಚಾನ್ಸ್ ಸಿಕ್ಕಿರ್ಲಿಲ್ಲ ಅಂದಿದ್ರೆ ಅವರು ಮಾಡೋರು ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇದ್ರು ಅಂತ ಕೂಡ ಹೇಳ್ಬೋದು. ಸೊ ಚಾನ್ಸ್ ಸಿಕ್ಕಾಗ ಸರಿಯಾಗಿನೇ ಉಪಯೋಗಿಸ್ಕೊಂಡಿದ್ದಾರೆ. ಆದ್ರೆ ಮುಂದೆ ಕೂಡ ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಕಳಪೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವಾಗ ಸುದಿ ಅವ್ರನ್ನ ಕೇಳ್ತಾರೆ, ಕಳಪೆ ಕೊಟ್ಟಿದ್ದು ನೀವು ಸರಿನಾ ಅಂತ ಕೇಳ್ತಾರೆ. ಅಲ್ಲಿ ಸುದಿ ಅವರು ಹೇಳಿದಂತ ಎಕ್ಸ್ಪ್ಲನೇಷನ್ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಹಾಗೇನೆ ಅವ್ರ ಬಗ್ಗೆ ಅವರು ಸಮರ್ಥನೆ ಮಾಡ್ಕೊಂಡಿರೋದಾಗಿರ್ಬೋದು, ಗಿಲ್ಲಿ ಬಗ್ಗೆ ಹೇಳಿರೋದಾಗಿರ್ಬೋದು ತುಂಬಾನೇ ಕರೆಕ್ಟ್ ಆಗಿತ್ತು ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇಲ್ಲ ಅವನು ಕಳಪೆಗೆ ಹೋಗುವಂತ ವ್ಯಕ್ತಿ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಕಳಪೆ ಕೊಟ್ಟಿದ್ ನಿಜ, ನಾನ್ ಯಾಕೆ ಕೊಟ್ಟೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಅದು ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾನು ಹೋಗ್ಬಿಡ್ತೀನಿ ಅನ್ನೋ ಸಲುವಾಗಿ ನಾನು ಕಳಪೆಯನ್ನ ತಗೋಲಿಲ್ಲ, ಅದಕ್ಕೋಸ್ಕರ ನನ್ನ ಓಟ್ ಕಡಿಮೆ ಆಗ್ಬಾರ್ದು, ನನ್ನ ಓಟ್ ಜಾಸ್ತಿ ಬರ್ಬಾರ್ದು ಅಂತ ನನ್ನ ಓಟ್ನ ಕೂಡ ಯಾರಿಗೆ ಗಿಲ್ಲಿಗೆ ಹಾಕ್ಬಿಟ್ಟು ಅವನ ಓಟ್ನ ಜಾಸ್ತಿ ಮಾಡಿದೆ ಅಂತ ಹೇಳ್ತಾರೆ. ಅದರಿಂದ ಅವರು ಸಿಗರೇಟ್ ನ ಕೂಡ ಕಳ್ಕೊತಾರೆ 15 ದಿನದವರೆಗೂ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ ಧನುಷ್ ಅವರಿಗೆ ಚಪ್ಪಾಳೆನ ಕೊಡ್ತಾರೆ, ಕಿಚನ ಚಪ್ಪಾಳೆ. ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತ ಹೇಳ್ಬೋದು. ಬರೀ ಚಪ್ಪಾಳೆನ ಕೊಟ್ಟು ಒಂದೆರಡು ಮಾತಾಡೋ ಕಿಚ್ಚ ಸುದೀಪ್ ಅವರು ನನ್ನ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರಲ್ಲ, ಈ ರೀತಿಯಾಗಿ ಯಾರಿಗೂ ಕೂಡ ಜಾಸ್ತಿ ಕೊಡೋದಿಲ್ಲ. ಆದ್ರೆ ಇವರಿಗೆ ಧನುಷ್ ಅವರಿಗೆ ಆ ರೀತಿ ಎಕ್ಸ್ಪ್ಲನೇಷನ್ ಕೊಟ್ಟು ಹಾಗೇನೆ ಮನಸ್ಸಿನ ಆಳದಿಂದ ನಾನು ನಿಮಗೂ ಪ್ರಶಂಸೆ ಮಾಡ್ತಾ ಇದ್ದೀನಿ ಅಂತ ಹೇಳೋದು ತುಂಬಾನೇ ದೊಡ್ಡ ವಿಷಯ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ರೆ ಚಂದ್ರಪ್ರಭಾ ಅವರಿಗೆ ಕಾವ್ಯ ಅವರ ವಿಚಾರವಾಗಿ ಏನು ಹೇಳ್ಬೇಕಿತ್ತೋ ಅವರು ಮಾಡಿದಂತ ತಪ್ಪನ್ನ ಎತ್ತಿ ಹಿಡಿತಾರೆ ಅಂತ ಹೇಳ್ಬೋದು. ಚಂದ್ರಪ್ರಭಾ ಅವರು ಕೂಡ ಅದನ್ನ ಅರ್ಥ ಮಾಡ್ಕೋತಾರೆ. ಇಲ್ಲೇ ಎಲ್ರು ಕೂಡ ಅರ್ಥ ಮಾಡ್ಕೋಬೇಕು ತಾವು ಮಾಡ್ತಾ ಇರೋಂತ ತಪ್ಪನ್ನ. ಅದ್ರ ಜೊತೆಗೆ ರಿಷಾ ಅವ್ರಿಗೂ ಕೂಡ ಅದೇ ರೀತಿಯಾಗಿ ಉತ್ತರನ ಕೊಡ್ತಾರೆ. ನೀವು ಮಾಡೋವಾಗ ತಪ್ಪಲ್ಲ, ಆದ್ರೆ ಬೇರೆಯವ್ರು ಮಾಡಿದ್ರೆ ಅದು ತಪ್ಪ ಅನ್ನೋ ರೀತಿ ಅದು ಕ್ವಶನ್ ನ ಮಾಡಿ ಅವ್ರ ತಪ್ಪನ ಅವ್ರಿಗೆ ಮನದಟ್ಟು ಮಾಡ್ತಾರೆ. ಅದ್ರ ಜೊತೆಗೆ ಇನ್ನು ನೆಕ್ಸ್ಟ್ ಬಂದ್ರೆ ಇನ್ನು ಇದು ಅರ್ಧಕ್ಕಿನ್ನ ಕಡಿಮೆ ಎಪಿಸೋಡ್ ಅಂತ ಹೇಳ್ಬೋದು ಇವಾಗ ನಾನು ಹೇಳಿರೋ ಪಾಯಿಂಟ್ಸ್ಗಳು. ಇನ್ನು ಮುಂದೆ ಇರೋದು ಬರೀ ಒಂದೇ ಒಂದು ಪಾಯಿಂಟ್, ಅದು ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಅವರ ಮಧ್ಯೆ ನಡೆದಂತ ವಿಚಾರ, ಚಪ್ಲಿದಾಗಿರ್ಬೋದು ಹಾಗೆ ಕಲಾವಿದರದಾಗಿರ್ಬೋದು. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಇಬ್ಬರಿಗೂನು ನ್ಯಾಯನ ಒದಗಿಸ್ಕೊಡ್ತಾರೆ. ಅದ್ರ ಜೊತೆಗೆ ಕಿಚ್ಚ ಸುದೀಪ್ ಅವರು ಹೇಳಿದಂತ ರೀತಿ ಆಗಿರ್ಬೋದು, ಅದನ್ನ ಸ್ಟಾರ್ಟ್ ಮಾಡಿದಂತ ವೇ ಆಗಿರ್ಬೋದು, ಪ್ರತಿಯೊಂದು ಪಾಯಿಂಟ್ ಟಚ್ ಮಾಡ್ಕೊಂಡು ನೀಟಾಗಿ ಹೇಳ್ಕೊಂಡು ಹೋಗ್ತಾರಲ್ವಾ, ಅದು
ತುಂಬಾನೇ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಬರೀ ಆ ಚಪ್ಲಿ ವಿಚಾರ ಒಂದೇ ಡೈರೆಕ್ಟ್ ಆಗಿ ಬಂದು ಮಾತಾಡ್ಬಿಟ್ಟು ಹೋಗ್ಬೋದಿತ್ತು. ಆದ್ರೆ ಸುದೀಪ್ ಅವರು ಆ ರೀತಿಯಾಗಿ ಮಾಡ್ಲಿಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಇವತ್ತಿನ ಎಪಿಸೋಡ್ ಮಾತ್ರ ಸಖತ್ತಾಗಿತ್ತು. ಇನ್ನು ನೆಕ್ಸ್ಟ್ ತಗೊಳ್ಳೋದಾದ್ರೆ ಇಲ್ಲಿ ಮೊದ್ಲಿಗೆ ಅವರು ಸ್ಟಾರ್ಟ್ ಮಾಡೋದೇನೆ ವಯಸ್ಸಿನ ಅಂತರದಿಂದ. ಹೌದು, ವಯಸ್ಸಿನ ಅಂತರದಿಂದ ಶುರು ಮಾಡ್ತಾರೆ. ಅಲ್ಲಿ ಮೊದ್ಲಿಗೆನೆ ಬರೋದು ರಕ್ಷಿತಾ ಅವರ ತಪ್ಪನ್ನ ಎತ್ತಿ ಹೇಳ್ತಾರೆ. ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿ ಅವಳು ಈ ರೀತಿ ಇಷ್ಟು ದೊಡ್ಡವರಿಗೆ ನೀವು ಆ ರೀತಿಯಾಗಿ ಚಪ್ಲಿ ತೋರ್ಸೋದು ಅಥವಾ ಚಪ್ಲಿಲಿ ನಿಮ್ಮ ಓಟ್ನ ಹಾಕಿ ಮುರಿತೀನಿ, ಒದಿತೀನಿ, ತುಳಿತೀನಿ, ವಾಟ್ ಎವರ್ ಇಟ್ ಈಸ್ ಅಂತ ಹೇಳೋದು ಸರಿನಾ ತಪ್ಪಾ ಅಂತ ಕೇಳ್ತಾರೆ. ಅಲ್ಲಿಗೆನೆ ಅವರು ರಕ್ಷಿತಾ ಅವರು ಎಕ್ಸ್ಪ್ಲನೇಷನ್ ಕೊಡಲ್ಲ, ತಮ್ಮ ಬಗ್ಗೆ ವಾದ ಮಾಡ್ಕೊಳಲ್ಲ. ನನ್ ತಪ್ಪು, ನಾನು ಸಾರಿ ಕೇಳ್ತೀನಿ ಅಂತ ಅದೇ ಕ್ಷಣಕ್ಕೆನೆ ಸಾರಿ ಕೇಳ್ಬಿಡ್ತಾರೆ. ಇಲ್ಲೇ ಅವರು ಜಾಸ್ತಿ ಜನಕ್ಕೆ ಇಷ್ಟ ಆಗೋಕ್ ಕಾರಣ ಅಂದ್ರೇನೆ ಅದು ಅಂತ ಹೇಳ್ಬೋದು. ಯಾವ್ದನ್ನು ಕ್ಯಾರಿ ಮಾಡಲ್ಲ. ಹಾಗೆ ತಮ್ಮ ತಪ್ಪು ತಮಗ್ ಗೊತ್ತಾದ ತಕ್ಷಣನೇ ಇಮಿಡಿಯೇಟ್ ಆಗಿ ಸಾರಿ ಕೇಳ್ತಾರೆ. ಇನ್ನೊಂದ್ ಹೇಳ್ಬೇಕಂದ್ರೆ ಅವರು ಅವಮಾನ ಮಾಡ್ಬೇಕು ಅಂತಾನೋ ಅಥವಾ ಇವ್ರನ್ನ ಡಾಮಿನೇಟ್ ಮಾಡ್ಬೇಕು ಅಂತಾನೋ ಆ ರೀತಿಯಾಗಿ ಮಾಡಲ್ಲ. ಹೀಟ್ ಆಫ್ ದ ಮೂಮೆಂಟ್ ಅಂತ ಏನ್ ಹೇಳ್ತಾರೋ ಆ ಟೈಮ್ಗೆ ಅವರು ಹಂಗ್ ಮಾಡ್ತಾರೆ. ಅದು ತಪ್ಪೇ. ಯಾವುದೇ ರೀತಿ ನಾನು ಕೂಡ ಅವ್ರನ್ನ ಸಮರ್ಥಿಸ್ಕೊಳ್ತಾ ಇಲ್ಲ. ಆದ್ರೆ ಅಶ್ವಿನಿ ಗೌಡ ಅವರು ಮಾಡಿದ್ದು ಗೊತ್ತಾಗಿನು, ಆ ಪಾಯಿಂಟ್ ಅಲ್ಲಿ ಗೊತ್ತಾಗಿನು, ಕೇಳಿನು, ತಿಳ್ಕೊಂಡುನು ಮತ್ತೆ ಬೇರೆ ಕಡೆ ಬಂದಾಗ ಕೂಡ ಅವ್ರು ಕಾಮ್ ಆಗಿದ್ರು ಕೂಡ ಅದನ್ನ ತಪ್ಪು ಅಂತ ತಿರುಗಿಸಿ ಮುರುಗಿಸಿ ಹೇಳ್ತಾ ಇರ್ತಾರೆ. ಆದ್ರೆ ಇಲ್ಲಿ ಬೇರೆಯವ್ರ ತುಂಬಾ ಸರ್ತಿ ಇವ್ರು ಅಶ್ವಿನಿ ಗೌಡ ಅವ್ರು ಅಷ್ಟೇ ಅಲ್ಲ, ಮನೇಲಿರೋ ಅಂತ ತುಂಬಾ ಜನ ಕೂಡ ಅದೇ ತಪ್ಪನ್ನ ರಿಪೀಟ್ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ರಕ್ಷಿತಾ ಅವರು ಆ ತಪ್ಪನ್ನ ಮಾಡೋದಿಲ್ಲ ಅಂತ ಹೇಳ್ಬೋದು. ಅದನ್ನ ಅಲ್ಲಿಗೆನೆ ಬಿಟ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳ್ಬೋದು ಕೂಡ. ಇದರಿಂದ ರಕ್ಷಿತಾ ಅವರು ಎಲ್ಲರ ಮನಸ್ಸನ್ನ ಗೆಲ್ಲೋಕೆ ಇದೇ ಒಂದು ಕಾರಣ ಅಂತ ಕೂಡ ಹೇಳ್ಬೋದು. ಇನ್ನು ನೆಕ್ಸ್ಟ್ ತಗೊಳ್ಳೋದಾದ್ರೆ ಅಶ್ವಿನಿ ಅವರು ತಪ್ಪು ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ರು ಕೂಡ ಅದನ್ನ ಸಿಕ್ಕಾಪಟ್ಟೆ ಸಮರ್ಥಿಸ್ಕೋತಾರೆ. ಹಾಗೇನೆ ಫುಲ್ ಬಾಟಮ್ ಆಫ್ ದಿ ಪಾಯಿಂಟ್ ಗೂ ಹೋಗಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಕೂಡ ನನ್ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳೋದಿಲ್ಲ. ಆ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಮಾಡ್ದೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಇನ್ನೊಂದ್ ಮಾತನ್ನ ಕೂಡ ಹೇಳ್ತಾರೆ, ನಂದು ಸರಿ ಅಂತಾನು ನಾನು ಹೇಳಲ್ಲ, ತಪ್ಪು ಅಂತಾನು ನಾನು ಹೇಳಲ್ಲ. ಆದ್ರೆ ಆ ಪಾಯಿಂಟ್ ಅಲ್ಲಿ ಆ ರೀತಿ ಆಯ್ತು, ಆ ಕ್ಷಣಕ್ ನನಗ್ ಅನ್ಸಿದ್ದು ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ಬಿಡಲ್ಲ. ಒಂದು ತಪ್ಪಾದ್ರೂ ಆಗಿರ್ಬೇಕು, ಸರಿ ಆದ್ರೂ ಆಗಿರ್ಬೇಕು, ಎರಡರಲ್ಲಿ ಒಂದು ಆಗಿರ್ಲೇಬೇಕು ಅಂತ ಹೇಳ್ತಾರೆ. ಅವಾಗ ನಾನು ತಪ್ಪಾಯ್ತು ಅಂತ ಹೇಳ್ತಾರೆ ಹೊರತಾಗಿ ರಕ್ಷಿತಾ ಅವರಿಗೆ ಯಾವುದೇ ರೀತಿಯಾದ ಸಾರಿ ಕೂಡ ಕೇಳಲ್ಲ. ಇಲ್ಲಿ ಇನ್ನೊಂದನ್ನ ಕೂಡ ಗಮನಿಸಬೇಕು ನೀವು. ಯಾಕೆ ರಕ್ಷಿತಾ ಅವ್ರೆ ನೀವು ಟಾರ್ಗೆಟ್ ಮಾಡಿದ್ರಿ ಮಟ್ಟಿದ್ರಿ ಅಂತ ಅಲ್ಲಿ ಕೇಳ್ತಾ ಇರ್ತಾರೆ. ಆದ್ರೆ ರಕ್ಷಿತಾ ಅವ್ರಿಗೆ ಅದು ನೆನಪು ಕೂಡ ಇರಲ್ಲ. ಅದನ್ನ ಮರೆತು ಮುಂದೆ ಬಂದಾಗಿದೆ. ಆದ್ರೆ ಅಶ್ವಿನಿ ಗೌಡ ಅವರು ಅದನ್ನ ಕ್ಯಾರಿ ಮಾಡ್ತಾರೆ. ಹಾಗೆ ಮನ್ಸಲ್ಲಿ ಇಟ್ಕೊಂಡು ತಮ್ಗೆ ಎಲ್ಲೆಲ್ಲಿ ಟೈಮ್ ಸಿಗುತ್ತೋ ಅದನ್ನ ಚುಚ್ಚಿ ಹೇಳ್ತಾರೆ. ಮತ್ತೆ ತಿರುಚಿ ಮುರುಚಿ ಬೇರೆಯವರು ತಪ್ಪನ್ನ ಎತ್ತಿ ಹೇಳ್ತಾರೆ. ತಪ್ಪಿಲ್ಲ ಅಂದ್ರೂ ಕೂಡ ಅದು ತಪ್ಪು ಅಂತ ತಿರುಗಿಸಿ ಮ್ಯಾನಿಪುಲೇಟ್ ಮಾಡಿ ಹೇಳ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ವಿಷಯ ಕೂಡ ನೀವು ಗಮನಿಸ್ಬೇಕು. ಜಾನ್ವಿ ಅವರು ಅದನ್ನ ಬಿಟ್ಟು ಮುಂದೆ ಬಂದು ಅವರು ಸುಧಾರಿಸಿಕೊಂಡ್ರು. ಅವರು ಅವತ್ತಿನ ದಿನ ಹೋಗಿ ಸಾರಿ ಕೇಳಲಿಲ್ಲ. ಅವತ್ತೇನ್ 3ನೇ ವಾರದ ವೀಕಲ್ಲಿ ಅವ್ರ ತಪ್ಪು ಅಂತ ಗೊತ್ತಾಗುತ್ತೋ ಗೆಜ್ಜೆ ವಿಷಯದಲ್ಲಿ ಅವರು ಅದೇ ಕ್ಷಣಕ್ಕೆ ಹೋಗ್ಬಿಟ್ಟು ರಕ್ಷಿತಂಗೆ ಅಷ್ಟೊಂದೇನ್ ಸಾರಿ ಕೇಳಲ್ಲ. ಆದ್ರೆ ಈ ಅಶ್ವಿನಿ ಗೌಡ ಅವರು ಸಾರಿ ಕೇಳ್ತಾರೆ. ಆದ್ರೆ ಅದು ಬಾಯಿ ಮಾತಿಗೆ ಮಾತ್ರ. ಆದ್ರೆ ಜಾನ್ವಿ ಅವರು ಅದನ್ನ ತಿದ್ದುಕೊಂಡು ಮುಂದೆ ಹೋಗ್ತಾರೆ. ಹಾಗಾಗಿ ಅವರು ಒಳ್ಳೆಯವರಾದ್ರು. ಆದ್ರೆ ಅಶ್ವಿನಿ ಗೌಡ ಅವರು ಅದನ್ನ ಕ್ಯಾರಿ ಮಾಡ್ತಾರೆ. ಹಾಗೇನೆ ತಮ್ಮ ವ್ಯಕ್ತಿತ್ವ ಕೆಳಗಡೆ ಬೀಳಿಸ್ಕೊಳ್ಳಕ್ಕೆ ಕಾರಣ ಅವರೇ ಆಗ್ತಾರೆ. ಅಟ್ಲೀಸ್ಟ್ ಕೆಳಗಡೆ ಬಿದ್ದಿದ್ರು ಅದನ್ನ ಎತ್ತಿ ಹಿಡಿದು ಮುಂದೆ ಹೋಗ್ಬೇಕಿತ್ತು. ಯಾವುದೇ ಮನುಷ್ಯ ಆದ್ರೂ ಎಡವೋ ಸಹಜ. ಎಡವಿದ ಮೇಲೆ ಅದನ್ನ ತಪ್ಪನ್ನ ಸುಧಾರಿಸ್ಕೊಂಡು ಮುಂದೆ ಹೋಗ್ಬೇಕು. ಆದ್ರೆ ಅಶ್ವಿನಿ ಗೌಡ ಅವರು ಎಡವಿದ ಮೇಲೂ ಕೂಡ ತಮ್ಮ ಮರ್ಯಾದೆನ ತಾವು ಕೆಳಗ ಚೆಲ್ಲಿದಷ್ಟೇ ಅಲ್ಲದೆ ತಮ್ಮ ಮರ್ಯಾದೆನ ತಾವೇ ಅವರ ವ್ಯಕ್ತಿತ್ವನ ಹಾಕಿ ತುಳಿದು ನೆಲದ ಸಮವಾಗಿ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅವ್ರು ಮುಂದೆ ಏನ್ ಮಾಡಿದ್ರು ಕೂಡ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಬರೋದೇ ಇಲ್ಲ ಅನ್ನೋ ರೀತಿಗೆ ಅವರ ವ್ಯಕ್ತಿತ್ವನ ಆಚೆ ಕಡೆ ಪೋರ್ಟ್ರೇಟ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಇನ್ನು ಇದ್ರ ಜೊತೆಗೇನೆ ರಾಶಿಕಾ ಹಾಗೂ ರಕ್ಷಿತಾ ಅವರಿಗೆ ಬರ್ಬೇಕಾದ ಲೆಟರ್ ಅಲ್ಲಿ ಕೂಡ ಅಶ್ವಿನಿ ಗೌಡ ಅವರ ತಪ್ಪನ್ನ ಎತ್ತಿ ಹಿಡಿತಾರೆ. ಒಟ್ನಲ್ಲಿ ಅಶ್ವಿನಿ ಗೌಡ ಅವರ ತಪ್ಪಿನ ಸುರಿಮಳೆ ಇವತ್ತು ಆಗಿದೆ ಅಂತ ಹೇಳ್ಬೋದು. ಅವರಿಗೆ ಮಾತಾಡಕ್ ಆಗ್ದಿರ ಅಳು ಬರ್ತಾ ಇರೋದು ಮೇಲೇನೆ ಕಾಣಿಸ್ತಾ ಇತ್ತು. ಆದ್ರೆ ಹತ್ತಿಲ್ಲ. ಹಾಗೇನೆ ಅವ್ರಿಗೆ ತಮ್ಮ ವ್ಯಕ್ತಿತ್ವದಿಂದ ತಮ್ಮ ತಪ್ಪಿನಿಂದ ಹರ್ಟ್ ಆಗ್ತಿದೆಯೋ ಹೊರತಾಗಿ ರಕ್ಷಿತಾ ಅವರಿಂದ ಅಲ್ಲ ಅನ್ನೋದನ್ನ ಇನ್ಮೇಲಾದ್ರೂ ಅವರು ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಆದ್ರೂ ಸರಿಯಾಗಿ ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮುಂದೆ ನೋಡೋದಾದ್ರೆ ನಾಳಿನ ಎಪಿಸೋಡ್ ಅಲ್ಲಿ ಆಲ್ರೆಡಿ ರಿಷಾ ಅವರಿಗೆ ಕ್ಲಾಸ್ ತಗೋತೀನಿ ಅಂತ ಕಿಚ್ಚ ಸುದೀಪ ಅವರು ಹೇಳಿನೇ ಬಿಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಶನಿವಾರದ ಎಪಿಸೋಡ್ ಅಲ್ಲಿ ಬರೀ ಕ್ಲಾಸ್ ತಗೊಳ್ಳೋದಿರುತ್ತೆ. ಹಾಗೆ ರವಿವಾರದ ಎಪಿಸೋಡ್ ಅಲ್ಲಿ
ಕಾಮಿಡಿಯಾಗಿ ತಗೊಂಡ್ ಹೋಗ್ತಾ ಇರ್ತಾರೆ. ಆದ್ರೆ ನಾಳೆ ರಿಷಾ ಅವರಿಗೆ ಕಾದಿದೆ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ನ ಕೂಡ ಹೇಳ್ತಾರೆ. ಸ್ವಲ್ಪ ಜನನ್ನ ಸೇವ್ ಮಾಡ್ತಾರೆ, ಇನ್ ಸ್ವಲ್ಪ ಜನ ಸೇವ್ ಆಗಿರೋದಿಲ್ಲ. ಆದ್ರೆ ಆ ಲೆಕ್ಕಾಚಾರ ಕೂಡ ಕೆಳಗೆ ಆಗೋ ಅಂತ ಚಾನ್ಸ್ ಇದೆ ಅಂತ ಇಲ್ಲಿ ಕಿಚ್ಚ ಸುದೀಪ್ ಅವರು ಹಿಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಏನಾದ್ರೂ ರಿಷಾ ಅವ್ರನ್ನ ಆಚೆ ಕಳಿಸ್ತಾರ ಅಂತ ನೋಡ್ಬೇಕು. ಆದ್ರೆ ಆಲ್ರೆಡಿ ಸುದ್ದಿಗಳು ಬರ್ತಾ ಇದಾವೆ, ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತ. ರಿಷಾ ಅವ್ರನ್ನ ಉಳಿಸ್ಕೊಂಡಿರುವಂತ ಚಾನ್ಸಸ್ ಜಾಸ್ತಿ ಇದೆ. ಆದ್ರೆ ಕ್ಲಾಸ್ ತಗೋತಾರೆ, ಹಾಗೇನೆ ಅವ್ರಿಗೂ ಉಗಿತಾರೆ. ಇದೆಲ್ಲ ಆದ್ಮೇಲೆ ಮನೇಲಂತ್ರು ಉಳಿಸ್ಕೋತಾರೆ. ಇವತ್ತಿನ ಎಪಿಸೋಡ್ ನಿಮ್ಗೆ ಹೇಗ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ರಕ್ಷಿತಾ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.